ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ಇತಿಹಾಸದಲ್ಲಿ ಅತ್ಯಂತ ರಣರೋಚಕ ಯುದ್ಧಿ ಮತ್ತು ಹೈ ವೋಲ್ಟೇಜ್ ಕಣವಾಗಿರುವಂತಹ ಪಶ್ಚಿಮ ಬಂಗಾಳದ ಮೊದಲ ಹಂತದ ಚುನಾವಣೆ ಇದೀಗ ಮುಕ್ತಾಯಗೊಂಡಿದೆ. ಮೊದಲ ಹಂತದ ಮತದಾನ ಮುಗಿಯುತ್ತಿದ್ದಂತೆಯೇ ಇಡೀ ದೇಶದ ರಾಜಕೀಯ ಪಂಡಿತರು, ಚುನಾವಣಾ ವಿಶ್ಲೇಷಕರು ಅಕ್ಷರಶಃ ದಂಗಾಗಿ ಹೋಗಿದ್ದಾರೆ. ಬಂಗಾಳದ ಮಣ್ಣಿನಲ್ಲಿ ಈ ಬಾರಿ ಎದ್ದಿರುವಂತಹ ಬಿರುಗಾಳಿ ಸಾಮಾನ್ಯವಾದದ್ದಲ್ಲ. ಇದು ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಕೋಟೆಯನ್ನ ಅಕ್ಷರಶಃ ಉಡಿಸ್ ಮಾಡಬಲ್ಲಂತಹ ಭಾರಿ ದೊಡ್ಡ ಸುನಾಮಿಯಾಗಿದೆ. ಹೌದು, ಕೇವಲ ಮೊದಲ ಹಂತದ ಚುನಾವಣೆಯಲ್ಲಿಯೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಿಜಯ ಘೋಷ ಮೊಳಗಿಸಿದ್ದಾರೆ. ಇನ್ನು ಬಂಗಾಳದ ವಿರೋಧ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಅವರಂತೂ ಮೊದಲ ಹಂತದಲ್ಲಿ ಮತದಾನವಾಗಿರುವ 152 ಸೀಟ್ಗಳ ಪೈಕಿ 125 ಸೀಟ್ಗಳು ಬಿಜೆಪಿಗೆ ಕನ್ಫರ್ಮ್ ಅಂತ ಘೋಷಣೆ ಮಾಡಿದ್ದಾರೆ. ಅಷ್ಟಕ್ಕೂ ಕೇವಲ ಒಂದೇ ಒಂದು ಹಂತದ ಮತದಾನದಲ್ಲಿ ಬಿಜೆಪಿ ನಾಯಕರಿಗೆ ಇಷ್ಟೊಂದು ಭಾರಿ ಕಾನ್ಫಿಡೆನ್ಸ್ ಬಂದಿರೋದಾದ್ರೂ ಎಲ್ಲಿಂದ? ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದಂತಹ ದಾಖಲೆಯ 92% ಮತದಾನ ಯಾರಿಗೆ ಲಾಭ ಮಾಡಿಕೊಡುತ್ತೆ? ಮತದಾರರು ರೊಚ್ಚಿಗೆದ್ದು ಬಂದು ವೋಟ್ ಹಾಕಿದ್ದಾರೆ ಎನ್ನುವಂತಹ ಬಿಜೆಪಿಯ ವಾದದ ಹಿಂದಿರುವ 2011ರ ಇತಿಹಾಸವೇನು? ಟಿಎಂಸಿ ನಂಬಿಕೊಂಡಿದ್ದಂತಹ ಮುಸ್ಲಿಂ ವೋಟ್ ಬ್ಯಾಂಕ್ಗೆ ಕೌಂಟರ್ ಆಗಿ ಹಿಂದೂ ಮತದಾರರು ಈ ಬಾರಿ ಭಯವಿಲ್ಲದೆ ಮತಗಟ್ಟೆಗೆ ಹರಿದು ಬಂದಿದ್ದು ಹೇಗೆ? ಬರೋಬ್ಬರಿ 2 ಲಕ್ಷಕ್ಕೂ ಹೆಚ್ಚು ಸಿಆರ್ಪಿಎಫ್ ಯೋಧರ ನಿಯೋಜನೆ ದೀದಿಯ ಗೂಂಡಾಗಿರಿಗೆ ಬ್ರೇಕ್ ಹಾಕಿದ್ದೆ ಹೇಗೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಬಂಗಾಳದ ರಣರಂಗದ ಪ್ರತಿಯೊಂದು ಗುಟ್ಟನ್ನ, ಮೊದಲ ಹಂತದ ಭರ್ಜರಿ ಗೆಲುವಿನ ಲೆಕ್ಕಾಚಾರದ ಎಲೆಯನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಈ ಬಾರಿ ಮಮತಾ ಬ್ಯಾನರ್ಜಿ ಸರ್ಕಾರ ಅವರೊಡಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಬಂಗಾಳದಲ್ಲಿ ಬಿಜೆಪಿ ಇಷ್ಟೊಂದು ಹುಮ್ಮಸ್ಸಿನಿಂದ ನಾವು ಗೆದ್ದೇ ಬಿಟ್ಟಿವಿ ಅಂತ ಹೇಳಲು ಅತಿದೊಡ್ಡ ಕಾರಣ ಏನಂದ್ರೆ ಅಲ್ಲಿ ನಡೆದಿರುವ ದಾಖಲೆಯ ಮತದಾನ. ಹೌದು, ಪಶ್ಚಿಮ ಬಂಗಾಳದ ಮೊದಲ ಹಂತದ 152 ಕ್ಷೇತ್ರಗಳಲ್ಲಿ ಬರೋಬ್ಬರಿ 91.78 ಅಂದ್ರೆ ಸರಿಸುಮಾರು 92% ಮತದಾನವಾಗಿದೆ. 100 ಜನರಲ್ಲಿ 92 ಜನ ಬಂದು ವೋಟ್ ಮಾಡಿದ್ದಾರೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ. ಆದ್ರೆ ಭಾರತದ ಚುನಾವಣಾ ಇತಿಹಾಸದಲ್ಲಿ ಒಂದು ಸ್ಪಷ್ಟವಾದ ಟ್ರೆಂಡ್ ಇದೆ. ಯಾವಾಗೆಲ್ಲ ಮತದಾನ ಪ್ರಮಾಣ ಮಿತಿ ಮೀರಿ ಹೆಚ್ಚಾಗುತ್ತದೆಯೋ ಆಗೆಲ್ಲ ಸರ್ಕಾರ ಬದಲಾಗುತ್ತೆ ಅಂತ. ಯಾವಾಗ ಜನರಿಗೆ ಆಡಳಿತದಲ್ಲಿರುವಂತಹ ಸರ್ಕಾರದ ಮೇಲೆ ವಿಪರೀತ ಕೋಪವಿರುತ್ತದೆಯೋ, ಭ್ರಷ್ಟಾಚಾರ ಮತ್ತು ದಬ್ಬಾಳಿಕೆಯಿಂದ ಬೇಸತ್ತಿರ್ತಾರೋ, ಆಗ ಮಾತ್ರ ಜನರು ರೊಚ್ಚಿಗೆದ್ದು ಸರತಿ ಸಾಲಿನಲ್ಲಿ ನಿಂತು ಸರ್ಕಾರವನ್ನ ಕಿತ್ತೊಗೆಯಲು ವೋಟ್ ಮಾಡ್ತಾರೆ. ಇದಕ್ಕೆ ಅತಿ ದೊಡ್ಡ ಉದಾಹರಣೆ ಅಂದ್ರೆ 2011ರ ಬಂಗಾಳ ಚುನಾವಣೆ. ಆ ವರ್ಷ ಬಂಗಾಳದಲ್ಲಿ 84.33% ಮತದಾನವಾಗಿತ್ತು. ಇದರ ಪರಿಣಾಮ ಏನಾಯಿತು? 34 ವರ್ಷಗಳ ಕಾಲ ಬಂಗಾಳವನ್ನ ಆಳಿದಂತಹ ಎಡಪಕ್ಷಗಳ ಸರ್ಕಾರ ಅಕ್ಷರಶಃ ಧೂಳಿಪಟವಾಗಿತ್ತು. ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬರ್ತಾರೆ. ಈಗ ಅದೇ ಮಮತಾ ಬ್ಯಾನರ್ಜಿ ಅವರ ಸರ್ಕಾರದ ವಿರುದ್ಧ 92% ಮತದಾನವಾಗಿದೆ. ಅಂದ್ರೆ 2011ರಲ್ಲಿ ಎಡಪಕ್ಷಗಳಿಗೆ ಆದಂತಹ ಗತಿಯೇ ಇಂದು ಮಮತಾ ಬ್ಯಾನರ್ಜಿ ಅವರಿಗೂ ಆಗುವುದು 100ಕ್ಕೆ 100 ಗ್ಯಾರಂಟಿ ಎನ್ನುವುದು ಬಿಜೆಪಿಯವರ ಪಕ್ಕಾ ಲೆಕ್ಕಾಚಾರ. ಮತದಾನ ಮುಗಿಯುತ್ತಿದ್ದಂತೆಯೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒಂದು ಸ್ಫೋಟಕ ಟ್ವೀಟ್ ಅನ್ನು ಮಾಡ್ತಾರೆ. ಬಂಗಾಳದಲ್ಲಿ ಟಿಎಂಸಿಯ ಗುಂಡಗಿರಿ ಮತ್ತು ಭ್ರಷ್ಟಾಚಾರದ ಸೂರ್ಯಾಸ್ತವಾಗಿದೆ ಅಂತ. ಇತ ಸುವೇಂದು ಅಧಿಕಾರಿ ಅವರು 152ರಲ್ಲಿ 125 ಸೀಟ್ಗಳು ನಮಗೆ ಪಕ್ಕಾ, ಟಿಎಂಸಿ ಕಂಪ್ಲೀಟ್ ಆಗಿ ವಾಶ್ ಔಟ್ ಆಯ್ತು ಅಂತ ಘೋಷಣೆ ಮಾಡಿದ್ದಾರೆ. ಬಿಜೆಪಿಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಬರಲು ಆ 92% ಮತದಾನ ಮಾತ್ರ ಕಾರಣವಲ್ಲ, ಅದರ ಹಿಂದಿರುವ ಹಿಂದೂ ಮತದಾರರ ಜಾಗೃತೆ. ಹಿಂದೆಲ್ಲ ಬಂಗಾಳದಲ್ಲಿ ಚುನಾವಣೆ ಅಂದ್ರೆ ರಕ್ತಪಾತ, ಬಾಂಬ್ ದಾಳಿ, ಬೆದರಿಕೆ ಕಾಮನ್ ಆಗಿತ್ತು. ಟಿಎಂಸಿ ಗೂಂಡಾಗಳ ಭಯಕ್ಕೆ ಅಲ್ಲಿನ ಹಿಂದೂ ಮತದಾರರು ಮನೆಯಿಂದ ಹೊರಗೆ ಬರ್ತಾ ಇರಲಿಲ್ಲ. ನಾವೆಷ್ಟೇ ವೋಟ್ ಹಾಕಿದ್ರು ಕೂಡ ನಮ್ಮವರು ಗೆಲ್ತಾ ಇಲ್ಲ, ಟಿಎಂಸಿ ಅವರೇ ಬೂತ್ ಕ್ಯಾಪ್ಚರ್ ಮಾಡ್ತಾರೆ ಎನ್ನುವಂತಹ ಹತಾಶೆ ಕೂಡ ಇತ್ತು. ಆದ್ರೆ ಈ ಬಾರಿ ಚುನಾವಣೆ ಆಯೋಗ ಒಂದು ಬಹುದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅನ್ನು ಪ್ಲೇ ಮಾಡಿತ್ತು. ಇಡೀ ಬಂಗಾಳದಾದ್ಯಂತ ಬರೋಬ್ಬರಿ 2,40,000 ಸಿಆರ್ಪಿಎಫ್ ಮತ್ತು ಕೇಂದ್ರ ಭದ್ರತಾ ಪಡೆಗಳನ್ನ ನಿಯೋಜನೆ ಮಾಡಿತ್ತು. ಪ್ರತಿಯೊಂದು ಬೂತ್ ನಲ್ಲೂ ಸೆಂಟ್ರಲ್ ಫೋರ್ಸ್ ಇದ್ದಿದ್ದರಿಂದ ಸಾಮಾನ್ಯ ಜನರಿಗೆ, ವಿಶೇಷವಾಗಿ ಹಿಂದೂ ಮತದಾರರಿಗೆ ಒಂದು ಭಾರಿ ದೊಡ್ಡ ಧೈರ್ಯ ಬಂತು. ನಾವು ವೋಟ್ ಅನ್ನ ಹಾಕಲು ಹೋದ್ರೆ ನಮ್ಮ ಮೇಲೆ ಯಾರು ಕೂಡ ಕಲ್ಲು ತೂರೋದಿಲ್ಲ, ನಮ್ಮ ವೋಟ್ ನಾವೇ ಹಾಕಬಹುದು ಎನ್ನುವ ವಿಶ್ವಾಸ ಮೂಡಿತು. ಯಾವಾಗ ಜನರಿಗೆ ಭದ್ರತೆ ಸಿಕ್ತೋ, ಲಕ್ಷಾಂತರ ಹಿಂದೂ ಮತದಾರರು ಭಯವಿಲ್ಲದೆ ಹೊರಬಂದು ಬಿಜೆಪಿಗೆ ಮತದಾನ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಬಿಜೆಪಿ ಈ ಬಾರಿ ದೀದಿ ಕೋಟೆ ಉಡಿಸ್ ಅಂತ ಎದೆ ಹುಬ್ಬಿಸಿ ಹೇಳ್ತಾ ಇದ್ದಾರೆ. ಬಿಜೆಪಿ ಇಷ್ಟೆಲ್ಲ ಅಬ್ಬರಿಸ್ತಾ ಇದ್ರೆ ಟಿಎಂಸಿ ಕೂಡ ಸುಮ್ಮನೆ ಕೂತಿಲ್ಲ. ಮಮತಾ ಬ್ಯಾನರ್ಜಿ ಅವರ ಪಾಳೆಯ ಕೂಡ ಈ 92% ಮತದಾನವನ್ನ ತಮ್ಮದೇ ಲಾಭ ಅಂತ ಬಿಂಬಿಸ್ತಾ ಇದ್ದಾರೆ. ಟಿಎಂಸಿ ನಾಯಕರ ವಾದವೇನ್ ಗೊತ್ತಾ? ದೀದಿಗೆ ಈ ಬಾರಿ ಬಹುದೊಡ್ಡ ಸಂಕಷ್ಟ ಎದುರಾಗಿದೆ. ಇಡಿ ಮತ್ತು ಸಿಬಿಐ ಮೂಲಕ ಮಮತಾ ಅವರನ್ನ ಮುಗಿಸಲು ಬಿಜೆಪಿ ಯತ್ನಿಸ್ತಾ ಇದೆ. ಇದನ್ನ ನೋಡಿ ಮರುಕಗೊಂಡಿರುವಂತಹ ಮುಸ್ಲಿಂ ಮತದಾರರು ದೀದಿಯನ್ನು ಉಳಿಸಿಕೊಳ್ಳಲು ರೊಚ್ಚಿಗೆದ್ದು ವೋಟ್ ಬೂತ್ ಗೆ ಬಂದು ಮತ ಹಾಕಿದ್ದಾರೆ ಅಂತ ವಾದ ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಅವರು ಕೆಲವು ಅಂಕಿಅಂಶಗಳನ್ನ ಕೊಟ್ಟಿದ್ದಾರೆ. ಬಂಗಾಳದಲ್ಲಿ ಅತಿ ಹೆಚ್ಚು ಅಂತಂದ್ರೆ 66% ಮುಸ್ಲಿಂ ಜನಸಂಖ್ಯೆ ಇರುವ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ 93% ವೋಟಿಂಗ್ ಆಗಿದೆ. 51% ಮುಸ್ಲಿಮರಿರುವಂತಹ ಮಾಲ್ಡಾದಲ್ಲಿ 92% ವೋಟಿಂಗ್ ಆಗಿದೆ. ಉತ್ತರ ದಿನಾಜ್ಪುರದಲ್ಲಿ 92% ವೋಟಿಂಗ್
ಎಂದಾಗಿದೆ. ಅಂದ್ರೆ ಮುಸ್ಲಿಮರು ಟಿಎಂಸಿಯನ್ನ ಉಳಿಸಲು ಭಾರಿ ಪ್ರಮಾಣದಲ್ಲಿ ಮತಗಟ್ಟೆಗೆ ಬಂದಿದ್ದಾರೆ ಎನ್ನುವುದು ದೀದಿಯವರ ಲೆಕ್ಕಾಚಾರ. ಆದ್ರೆ ಈ ವಾದಕ್ಕೆ ಬಿಜೆಪಿ ಕೊಟ್ಟಂತಹ ಕೌಂಟರ್ ಟಿಎಂಸಿಯ ಬಾಯಿ ಮುಚ್ಚಿಸ್ಬಿಟ್ಟಿದೆ. ಹಿಂದೂಗಳೇ ಬಹುಸಂಖ್ಯವಾಗಿರುವಂತಹ ಮುಸ್ಲಿಮರ ಕೇವಲ 24% ಇರುವಂತಹ ದಕ್ಷಿಣ ದಿನಾಜ್ಪುರದಲ್ಲಿ ಬರೋಬ್ಬರಿ 95% ವೋಟಿಂಗ್ ಆಗಿದೆ. ಕೋಚ್ ಬಿಹಾರ್ನಲ್ಲಿ 94 ವೋಟಿಂಗ್, ಕೇವಲ 1.6% ಮುಸ್ಲಿಮರಿರುವಂತಹ ಜಾರ್ಗ್ರಾಮ್ನಲ್ಲಿ 92% ವೋಟಿಂಗ್ ಆಗಿದೆ. ಅಂದ್ರೆ ಕೇವಲ ಮುಸ್ಲಿಮರು ಮಾತ್ರವಲ್ಲ, ಹಿಂದೂಗಳು ಕೂಡ ಅಷ್ಟೇ ಅಗ್ರೆಸಿವ್ ಆಗಿ ಬಂದು ವೋಟ್ ಮಾಡಿದ್ದಾರೆ. ಹಿಂದೂಗಳ ವೋಟ್ ಕನ್ಸಾಲಿಡೇಟ್ ಆದ್ರೆ ಮುಸ್ಲಿಂ ವೋಟ್ ಬ್ಯಾಂಕ್ ಕಂಪ್ಲೀಟ್ ಆಗಿ ಕೊಚ್ಕೊಂಡು ಹೋಗುವುದು ನಿಶ್ಚಿತ. ಈ ಬಾರಿ ಬಂಗಾಳದಲ್ಲಿ ಅತಿ ದೊಡ್ಡ ಮತ್ತು ಗೇಮ್ ಚೇಂಜರ್ ಅಂಶ ಅಂತಂದ್ರೆ ಅದು ಮಹಿಳಾ ಮತದಾರರು. ಮೊದಲ ಹಂತದ ಚುನಾವಣೆಯಲ್ಲಿ ಪುರುಷರಿಗಿಂತ ಮಹಿಳೆಯರೇ ಅತಿ ಹೆಚ್ಚು ಮತದಾನ ಮಾಡಿದ್ದಾರೆ. ಪುರುಷರ ಮತದಾನ 90.92% ಇದ್ರೆ ಮಹಿಳೆಯರ ಮತದಾನ ಬರೋಬ್ಬರಿ 92.69% ಇದೆ. ಅಂದ್ರೆ 2% ಹೆಚ್ಚು ಮಹಿಳೆಯರು ವೋಟ್ ಮಾಡಿದ್ದಾರೆ. ಇದಕ್ಕೆ ಕಾರಣ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರುವ ನಾವು ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ನೀಡ್ತೀವಿ ಎನ್ನುವಂತಹ ಬೃಹತ್ ಗ್ಯಾರಂಟಿ. ಮಮತಾ ಬ್ಯಾನರ್ಜಿ ಅವರ ಭ್ರಷ್ಟಾಚಾರದಿಂದ ಸಂದೇಶ ಖಾಲಿಯಾದಂತಹ ಮಹಿಳಾ ದೌರ್ಜನ್ಯದ ಘಟನೆಗಳಿಂದ ರೊಚ್ಚಿಗಿದ್ದಂತಹ ಬಂಗಾಳದ ಮಹಿಳೆಯರು ಈಗ ಬಿಜೆಪಿಯ 3,000 ರೂಪಾಯಿ ಸ್ಕೀಮ್ಗೆ ಆಕರ್ಷಿತರಾಗಿ ಸೈಲೆಂಟ್ ಆಗಿ ಕಮಲದ ಗುಂಡಿ ಎನ್ನುತ್ತಿದ್ದಾರೆ ಎನ್ನುವುದು ಬಿಜೆಪಿಯ ಲೆಕ್ಕಾಚಾರವಾಗಿದೆ. ಮಹಿಳೆಯರ ಈ ಸೈಲೆಂಟ್ ಕ್ರಾಂತಿ ಮಮತಾ ಬ್ಯಾನರ್ಜಿ ಅವರ ಅತಿ ದೊಡ್ಡ ವೋಟ್ ಬ್ಯಾಂಕ್ ಅನ್ನ ಅಕ್ಷರಶಃ ಖಾಲಿ ಮಾಡಿದೆ. ಸ್ನೇಹಿತರೆ, 2021ರ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಅಷ್ಟೊಂದು ಭಾರಿ ಬಹುಮತದೊಂದಿಗೆ ಗೆಲ್ಲಲು ಅತಿ ದೊಡ್ಡ ಕಾರಣ ಅಂದ್ರೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಸಂಪೂರ್ಣವಾಗಿ ಶೂನ್ಯ ಸಂಪಾದನೆ ಮಾಡಿತ್ತು. ಆ ಎರಡೂ ಪಕ್ಷಗಳ ಓಟುಗಳು ನೇರವಾಗಿ ಮಮತಾ ಬ್ಯಾನರ್ಜಿ ಅವರ ಪಾಲಾಗಿತ್ತು. ಆದ್ರೆ ಈ ಬಾರಿ ಆಟ ಬದಲಾಗಿದೆ. ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಮೈತ್ರಿ ಮಾಡಿಕೊಳ್ಳದೆ ಪ್ರತ್ಯೇಕವಾಗಿ ತಲಾ 293 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿವೆ. ಇದು ನೇರವಾಗಿ ವಿರೋಧ ಪಕ್ಷಗಳ ಓಟ್ಗಳನ್ನ ಸೀಳ್ತಾ ಇದೆ. ಇದರ ಜೊತೆಗೆ ಮುಸ್ಲಿಂ ಓಟ್ಗಳನ್ನ ಡಿವೈಡ್ ಮಾಡಲು ಹುಮಾಯೂನ್ ಕಬೀರ್ ಅವರ ಐಎಸ್ಎಫ್ ಪಕ್ಷ ಬರೋಬ್ಬರಿ 130 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನ ಹಾಕಿದೆ. ಅಸದುದ್ದೀನ್ ಓವೈಸಿ ಕೂಡ ಕೆಲವೆಡೆ ಸ್ಪರ್ಧಿಸಿದ್ದಾರೆ. ಅಂದ್ರೆ ಟಿಎಂಸಿಗೆ ಹೋಗಬೇಕಾಗಿದ್ದ ಮುಸ್ಲಿಂ ಮತ್ತು ಆಂಟಿ ಬಿಜೆಪಿ ಓಟುಗಳು ಈಗ ಕಾಂಗ್ರೆಸ್, ಲೆಫ್ಟ್ ಮತ್ತು ಐಎಸ್ಎಫ್ ನಡುವೆ ಹರಿದು ಹಂಚಿ ಹೋಗಿವೆ. ವಿರೋಧ ಪಕ್ಷಗಳ ಈ ಬೃಹತ್ ಓಡಕ್ಕೂ ನೇರವಾಗಿ ಬಿಜೆಪಿಗೆ ಲಾಭ ತಂದು ಕೊಡ್ತಾ ಇದೆ. ಇದೇ ಕಾರಣಕ್ಕೆ ಸುವೇಂದು ಅಧಿಕಾರಿ ಅವರು 152ರಲ್ಲಿ 125 ಸೀಟ್ಗಳು ಕನ್ಫರ್ಮೇಶನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಮತದಾನ ಟ್ರೆಂಡ್ ನೋಡಿದ್ರೆ ಮಮತಾ ಬ್ಯಾನರ್ಜಿ ಅವರ ದಶಕಗಳ ಆಳ್ವಿಕೆಗೆ ಭಾರಿ ದೊಡ್ಡ ಆಘಾತ ಕಾದಿದೆ ಎನ್ನುವುದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರದ ಘೋಷಣೆ, ಕೇಂದ್ರ ಭದ್ರತಾ ಪಡೆಗಳ ನಿಯೋಜನೆ ಮತ್ತು ಹಿಂದೂ ಮತದಾರರ ಜಾಗೃತಿ ಬಂಗಾಳದ ನೆಲದಲ್ಲಿ ಕಮಲಗಳನ್ನ ಹರಳಿಸುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಏನ್ಸುತ್ತೆ? ದಾಖಲೆಯ 92% ಮತದಾನ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಆಡಳಿತದ ಅಂತ್ಯವನ್ನ ಸೂಚಿಸ್ತಾ ಇದೆ ಅಂತ ನಿಮ್ಗನ್ಸುತ್ತಾ? ಭದ್ರತಾ ಪಡೆಗಳ ನಿಯೋಜನೆಯಿಂದಾಗಿ ಟಿಎಂಸಿ ಗೂಂಡಾಗಿರಿಗಳಿಗೆ ಹೆದರದೆ ಹಿಂದೂಗಳು ಬಿಜೆಪಿಗೆ ಭಾರಿ ಪ್ರಮಾಣದಲ್ಲಿ ಮತ ಹಾಕಿದ್ದಾರೆ ಎನ್ನುವ ಸುವೇಂದು ಅಧಿಕಾರಿಯವರ ವಾದ 100% ಸರಿ ಅಂತ ಅನ್ಸುತ್ತಾ? ಈ ಬಾರಿ ಬಂಗಾಳದಲ್ಲಿ ಮಮತಾ ಕೊಟ್ಟೆ ಒಡಿಸಾಗಿ ಕಮಲ ಅರಳುವುದು ಗ್ಯಾರಂಟಿನಾ? ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಬಂಗಾಳದ ಚುನಾವಣಾ ಕಣದ ಈ ಸ್ಫೋಟಕ ರಿಪೋರ್ಟ್ ಬಿಜೆಪಿಯ ಗೆಲುವಿನ ಲೆಕ್ಕಾಚಾರ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಜಕೀಯ ವಿಶ್ಲೇಷಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.